ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಪಡಿಬೇಕಂತ ಇದ್ರೆ ಈ ಒಂದು ಮಾಹಿತಿಯನ್ನ ನೋಡಲೇಬೇಕು. ಯಾಕಂದ್ರೆ ರಾತ್ರೋರಾತ್ರಿ ಹೊಸ 4 ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ. ಪ್ರತಿಯೊಬ್ಬರು 5ನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ 4 ಹೊಸ ಕಂಡೀಷನ್ ಗಳನ್ನ ರಾಜ್ಯ ಸರ್ಕಾರ ಹಾಕಿದೆ. ಹೌದು ಸ್ನೇಹಿತರೆ, ನೀವೇನಾದ್ರೂ 4ನೇ ಕಂತಿನ ಹಣವನ್ನ ಪಡೆದು 5ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಲೇಬೇಕು. ಯಾಕಂದ್ರೆ ನಿಮಗೆ ಈ 4 ಹೊಸ ಕಂಡೀಷನ್ಗಳು ಅಥವಾ ಹೊಸ ಷರತ್ತುಗಳು ಗೊತ್ತಿಲ್ಲ ಅಂದ್ರೆ ನಿಮಗೆ 5ನೇ ಕಂತಿನ ಹಣ ಗೃಹಲಕ್ಷ್ಮಿದು ಬರೋದಿಲ್ಲ. ಹೌದು ಸ್ನೇಹಿತರೆ, ರಾತ್ರೋರಾತ್ರಿ ಹೊಸ ರೂಲ್ಸ್ಗಳು ಜಾರಿಗೆ ತರಲಾಗಿದೆ. ಹಾಗಾದ್ರೆ ಬನ್ನಿ, ಯಾವ 4 ಹೊಸ ಕಂಡೀಷನ್ಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಇವು ಯಾರಿಗೆ ಅನ್ವಯ ಆಗುತ್ತೆ, ಯಾರ್ಯಾರಿಗೆ ಈ ಬಾರಿ 5ನೇ ಕಂತಿನ ಹಣ ಬರುತ್ತೆ, ಯಾರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆದಂತ ಮೆಸೇಜ್ ಅನ್ನ ನಿಮಗೆ ತಿಳಿಸ್ತಾ ಇದೀನಿ. ಅಂದ್ರೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತ ಹೊಸ ಅಪ್ಡೇಟ್ ಇದು, ಹೊಸ ಮಾಹಿತಿ ಇದು. ಬಹಳಷ್ಟು ಮಂದಿಗೆ ಗೊತ್ತೇ ಇಲ್ಲ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಇನ್ನು ಸ್ವಲ್ಪ ದಿನಗಳಲ್ಲಿ ಬಂದುಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಿಮಗೆ ಗೊತ್ತಿಲ್ಲ, 5ನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ 4 ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಹೊಸ ರೂಲ್ಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋಕ್ಕೆ ಕೇವಲ 500 ಲೈಕ್ಗಳನ್ನ ಮಾತ್ರ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ನಿಮ್ಮ ಒಂದೊಂದು ಲೈಕ್ಗಳು ನಮಗೆ ಒಂದೊಂದು ಹೆಜ್ಜೆಯನ್ನ ನಾವು ಮುಂದೂಡಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ವಿಡಿಯೋಕ್ಕೆ 500 ಲೈಕ್ಗಳು ಮಾತ್ರ ಕೇಳಿದ್ದೀನಿ. ದಯವಿಟ್ಟು ವಿಡಿಯೋ ನೋಡುವಂಥವ್ರು ಎಲ್ಲರೂ ಒಂದೊಂದು ಲೈಕನ್ನು ಕೊಡ್ತಾ ಹೋಗಿ. ಯಾಕಂದರೆ ಪ್ರೋತ್ಸಾಹವನ್ನು ನೀಡಿದರೆ ಮಾತ್ರ ನಾವು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಏನು ಹೊಸ ರೂಲ್ಸ್ಗಳು 4 ಬಂದಿದ್ದಾವೆ, ಅವು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು. ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ 4 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ. ಈ 4 ಹೊಸ ರೂಲ್ಸ್ ಗಳು ಯಾವ್ಯಾವ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಿಮಗೆ ಮಾಹಿತಿ ಸರಿ ಗೊತ್ತಾಗಲ್ಲ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ಕೊನೆವರೆಗೆ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಕೂಡ ಎಲ್ಲರಿಗೂ ಶೇರ್ ಮಾಡಿ. ಈ 4 ಹೊಸ ಕಂಡೀಷನ್ಗಳು ಯಾವಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು. ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಇರುವಂತವ್ರು ಏನಿದ್ದಾರೆ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂದ್ರೆ ಹಣ ನಮಗೆ ಬರಬೇಕಂತ ಹೇಳಿ ಆಸೆ ಪಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದ್ರೆ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಹೊಸ ರೂಲ್ಸ್ ಪ್ರಕಾರ ಈಗ ಕೆಲವರಿಗೆ ಏನಿದೆ 5ನೇ ಕಂತಿನ ಹಣ ಬರಲ್ಲ ಅಂತ ಹೊಸ 4 ರೂಲ್ಸ್ ಗಳನ್ನ ತಿಳಿಸಿದ್ದಾರೆ. ಆ 4 ಹೊಸ ರೂಲ್ಸ್ಗಳು ಯಾವಪ್ಪ ಅಂತಂದ್ರೆ, ಮೊದಲನೇದು, ರೇಷನ್ ಕಾರ್ಡ್ ಇದ್ದಂಥವ್ರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದ್ರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಇದ್ರೂ ಕೂಡ ರೇಷನ್ ಶಾಪ್ಗಳಲ್ಲಿ ರೇಷನ್ ತಗೊಂತಾ ಇಲ್ಲ. ಅಂದ್ರೆ ಕಳೆದ 3 ತಿಂಗಳಿಂದ ನೀವೇನಾದರೂ ರೇಷನ್ ಶಾಪ್ಗಳಲ್ಲಿ ರೇಷನ್ ಅನ್ನ ಪಡೆದಿಲ್ಲಪ್ಪ ಅಂತಂದ್ರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ. ಇದು ಮೊದಲನೇ ಒಂದು ಹೊಸ ರೂಲ್ಸ್. ಇನ್ನು ಎರಡನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ಗಳನ್ನ ಬಹಳಷ್ಟು ಮಂದಿ ಮಾಡಿಸಿದ್ದಾರೆ. ಅಂಥವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಕೇವಲ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಮಾತ್ರ ರೇಷನ್ ಕಾರ್ಡನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಸಣ್ಣ ಪುಟ್ಟ ರೇಷನನ್ನು ಪಡೆಯೋದಕ್ಕೆ ಇವುಗಳನ್ನು ಬಳಕೆ ಮಾಡ್ತಾ ಇಲ್ಲ. ಸೊ ಅಂಥವ್ರು ಏನಿದ್ದಾರೆ ಅಂಥವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ. ಇನ್ನು 3ನೇ ಹೊಸ ರೂಲ್ಸ್ ಯಾವುದಪ್ಪ ಅಂತಂದ್ರೆ, ಈ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ ಅಂಥವ್ರು ಕೂಡ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ. ಅಂಥವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇಂಥವ್ರಿಗೆ ಏನಿದೆ, ಆಲ್ರೆಡಿ ಕೆಲವೊಂದು ಕಂತುಗಳ ಹಣವನ್ನು ಪಡೆದಿದ್ದಾರೆ. ಆದರೆ 5ನೇ ಕಂತಿನ ಹಣ ಏನಿದೆ ಅದನ್ನ ಬಂದ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಪೇಯರ್ ನೀವೇನಾದರೂ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ. ಇನ್ನು 4ನೇ ಹೊಸ ರೂಲ್ಸ್ ಯಾವುದಪ್ಪ ಅಂತಂದ್ರೆ, ಕಂಪಲ್ಸರಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕಂತೆ. ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಬಾರಿ ಆದ್ರೂ ಅಪ್ಡೇಟ್ ಅನ್ನ ಮಾಡಿರ್ಬೇಕು. ಒಂದು ವೇಳೆ ಅಪ್ಡೇಟ್ ಮಾಡಿಲ್ಲಪ್ಪ ಅಂತಂದ್ರೆ, ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಯಾಕಂದ್ರೆ ಆಧಾರ್ ಕಾರ್ಡ್ ಏನ್ ಬಹಳ ಮುಖ್ಯವಾದಂತ ಡಾಕ್ಯುಮೆಂಟ್ ಆಗಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದಕ್ಕೆ ನಿಮಗೆ ಹಣ ಬರುತ್ತೆ. ಸೊ ಅದಕ್ಕಾಗಿ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲಪ್ಪ ಅಂತಂದ್ರೆ ಕೂಡಲೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದ್ಸಲ ಅಪ್ಡೇಟ್ ಮಾಡಿಸ್ಬೇಕು. ಈ ರೀತಿಯಾದಂಥ 4 ಹೊಸ ರೂಲ್ಸ್ಗಳನ್ನ ರಾತ್ರೋರಾತ್ರಿ ಜಾರಿಗೆ ತಂದಿರುವಂಥದ್ದು. ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು.